ಜಾಕೆ ಮರ್ತ್ ಬಿಟ್ಟ್ಯಾ? ಯಾಕೆ ದಿನ ತಿನ್ನೋದ್ ಮರಿತೀಯಾ, ಬಟ್ಟೆ ಹಾಕೊಳ್ಳೋದ್ ಮರಿತೀಯಾ, ತಿಂಗಳು ಸಂಬಳ ತಗೊಳೋದ್ ಮರಿತೀಯಾ? ನಾಣಿ ನೀವಿರಿ ಸರ್. ಇಲ್ಲೋಡು, ನೀನ್ ಈ ಕಾರ್ ಡ್ರೈವರ್ ಅನ್ಕೊಂಡಿದ್ಯಾ ಓನರ್ ಅನ್ಕೊಂಡಿದ್ಯಾ? ಕಾರ್ ಡ್ರೈವರ್ ಅಂದ್ಮೇಲೆ ಕಾರಲ್ಲಿ ಪೆಟ್ರೋಲ್ ಇದೆಯೋ ಇಲ್ವೋ, ಟೈರ್ ಅಲ್ಲಿ ಗಾಳಿ ಇದೆಯೋ ಇಲ್ವೋ, ಒಂದ್ ವೇಳೆ ಟೈರ್ ಪಂಚರ್ ಆದ್ರೆ ಗಾಡಿಲಿ ಸ್ಟೆಪ್ನಿ ಇದೆಯೋ ಇಲ್ವೋ, ಆ ಸ್ಟೆಪ್ನಿ ಚೇಂಜ್ ಮಾಡೋಕೆ ಜಾಕಿ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ನಾಣಿ ನೀವಿರಿ ಸರ್. ಈಗ ಇವನಿಗೆ ಬೈಯೋದ್ರಿಂದ ಯೂಸ್ ಇಲ್ಲ. ಜಾಕಿ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಮೊದಲು ಯೋಚನೆ ಮಾಡು. ಜಲಸಿ, ಇವರು ನನ್ನ ಎಷ್ಟಾದ್ರೂ ಬೈಬೋದು, ನಾನ್ ಸ್ವಲ್ಪ ಹೊತ್ತು ಡ್ರೈವರಿಗೆ ಬೈದ್ರೆ ತಡ್ಕೊಳಕ್ಕಾಗಲ್ಲ. ಹಾಗೆ ನನ್ನ ಫೇಸ್ ನೋಡೋದಲ್ಲ, ಕೆಲಸ ನೋಡು. ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಂದ್ರೆ ಸರ್, ಇದು ಹೈವೇ ಆಗಿರೋದ್ರಿಂದ ಅರ್ಧ ನಿಮಿಷಕ್ಕೊಂದು ವೆಹಿಕಲ್ ಬರುತ್ತೆ. ಯಾವ್ದೋ ಒಂದು ವೆಹಿಕಲ್ ನಿಲ್ಸಿ ಅವ್ರ ಹತ್ರ ಜಾಕಿ ತಗೊಂಡು ಟೈರ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರೋಣ. ಮೇಕ್ ಇಟ್ ಫಾಸ್ಟ್. ಏನೋ ನೋಡ್ತೀಯಾ? ಗಾಡಿ ಹೇಗ್ ನಿಲ್ಲಿಸ್ಬೇಕು ಅಂತನಾ? ನಿನ್ ಮುಖ ಸರಿಯಾಗಿ ನೋಡಿದ್ರೆ ಸೈಕಲ್ ಕೂಡ ನಿಲ್ಸಲ್ಲ. ಏಯ್, ಗಾಡಿ ನಿಲ್ಸೋದು ಅನ್ನೋದು ಒಂದು ಕಲೆ, ಆರ್ಟ್. ಅದು ಎಲ್ರಿಗೂ ಬರಲ್ಲ. ನೀನ್ ಸ್ವಲ್ಪ ಪಕ್ಕಕ್ಕೆ ಹೋಗೋ, ನಾನ್ ನಿಲ್ಲಿಸ್ತೀನಿ. ಮೀನಾಕ್ಷಿ, ಈ ಡ್ರೈವರ್ ಮುಂದೆ ನಾನು ಮರ್ಯಾದೆ ಹೋಗ್ದಿದ್ದಾಗ ಮಾಡು. ಯಾವ್ದೋ ಒಂದು ಗಾಡಿ ನಿಲ್ಲಿಸದೇ ಇದ್ರೆ ಇವನಿಗೆ ನಾನ್ ತಗೊಂಡಿರೋ ಕ್ಲಾಸು ನಮ್ ಬಾಸು ನನಗ್ ತಗೋತಾರೆ. ಸ್ಟಾಪ್ 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 ಸ್ಟಾಪ್. ಏಯ್, ಲೋ 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 ಲೋ, ಏನೋ ಕೊಂಪೆ ಮುಳುಗಿರೋ ಹಾಗೆ, ಪ್ರಾಣ ಹೋಗ್ತಿರೋ ಹಾಗೆ, ಆಂಬ್ಯುಲೆನ್ಸ್ ಫೈರ್ ಇಂಜಿನ್ ಹೋದಂಗ್ ಹೋಗ್ತಿರಲ್ಲೋ, ಒಬ್ಬನು ನಿಲ್ಲಿಸ್ತಿಲ್ವಲ್ಲ? ಹೋಗಿ 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 ಹೋಗಿ. ಸ್ಟಾಪ್ 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 ಸ್ಟಾಪ್. ಅಣ್ಣ ನಿಲ್ಸ್ತೀರಾ? ಅಣ್ಣ ನಿಲ್ಸ್ತೀರಾ? ನಿಲ್ಸಿ, ಒಂದ್ ನಿಮಿಷ ನಿಲ್ಸಿ ಅಣ್ಣ, ನಿಲ್ಸಿ ನಿಲ್ಸಿ. ಏಯ್, ಹೋಗ್ರ ಹೋಗಿ. ನಿಮ್ಗೇನ ಕಾರ್ ಇರೋದು? ನಾಳೆ ನಮಗೂ ಬರುತ್ತೆ. ಆಗ ನಿಲ್ಸದೆ ಹೋಗಲ್ಲ ನಿಮ್ ಹಾಗೆ. ಕೈ ಮಾಡಿದ್ರು ಮಾಡದೇ ಇದ್ರು ನಿಲ್ಸಿ ಲಿಫ್ಟ್ ಕೊಡ್ತೀವಿ. ಇದೆಲ್ಲ ಬೇಕಾ ಚಿಕ್ಕಪ್ಪ? ಬಸ್ಸಲ್ಲೋ ರೈಲಲ್ಲೋ ಹೋಗ್ಬೋದಿತ್ತಲ್ವಾ? ಈಗಿಂದಿಗೆ ರೈಲ್ ಟಿಕೆಟ್ ಅಂದ್ರೆ ಸಿಗಲ್ಲ, ಬಸ್ ಆದ್ರೆ ಲೇಟ್ ಆಗುತ್ತೆ. ಅದೇ ಕಾರ್ ಅನ್ಕೋ, ಬೇಗ ಹೋಗಿ ಬೇಗ ಬರ್ಬೋದು. ಅಮ್ಮವ್ರ ಹತ್ರ ಸರಿಯಾಗಿ ಮಾತಾಡಿದ್ಯಾ? ನಿಜವಾಗ್ಲೂ ನಮ್ಮನ್ನ ಮಂಗ್ಳೂರ್ ಬಾ ಅಂದಿದ್ದಕ್ಕೆ ಅಲ್ವಾ ಹೋಗ್ತಿರೋದು. ಇಲ್ದಿದ್ರೆ ನಾವೀಗಿರೋ ಪರಿಸ್ಥಿತಿಲಿ ಮಂಗ್ಳೂರ್ಗೆ ಯಾಕೆ ಹೋಗ್ತೀವಿ? ಅದ್ ಹಾಗಲ್ಲ ಚಿಕ್ಕಪ್ಪ, ದುಡ್ಗೋಸ್ಕರ ನಾವ್ ಬರ್ತಿದೀವಿ ಅಂತ ಹೇಳಿದ್ಯಾ? ನಾನ್ ಹೇಳಿದೀನಿ ಗಂಗಾ. ಅಲ್ಲೋಡು ಕಾರ್ ಬರ್ತಿದೆ, ಕಾರ್ ಬರ್ತಿದೆ. ನಿಲ್ಸಿ ನಿಲ್ಸಿ. ಛೀ, ಒಬ್ರಿಗೂ ಮನ್ಸಿಲ್ಲ ಗಂಗಾ. ಯಾಕೆ ನಿಲ್ಲಿಸ್ತೆ? ಒಂದ್ಸಲ ಹಿಂದೆ ನೋಡು. ಅವ್ರನ್ನ ಹಚ್ಕೊಳ್ಳೋಕೆ ಗಾಡಿಲಿ ಜಾಗ ಇದ್ರು, ನಮಗ್ ಟೈಮ್ ಇಲ್ಲ, ನಡಿ. ಅದಲ್ವೋ, ಹುಡುಗಿ ನೋಡಿದೀಯಲ್ಲ, ವಾರದ ಹಿಂದೆ ಸಿಗ್ತೀನಿ ಅಂತ ಹೇಳಿ ತಪ್ಪಿಸ್ಕೊಂಡ್ಲು. ಇವತ್ತು ಹಿಡ್ಕೊಳ್ಳೋಣ, ಮಜಾ ಮಾಡೋಣ. ಈಗ ನಾವು ಹೋಗ್ತಿರೋ ಕೆಲಸ ಏನು, ನೀನ್ ಹೇಳ್ತಿರೋದೇನು? ಅಲ್ಲಿ ನಾವು ಹೋಗ್ದಿದ್ರೆ 5,000 ಲಾಸು. ನಾನು ಹೇಳೋ ತರ ಮಾಡಿದ್ರೆ ಮಜದ ಜೊತೆ ದುಡ್ಡು ಬರುತ್ತೆ. ರಾಣಿ, ಮೊನ್ನೆ ಮಿಸ್ ಆಗಿದ್ದ ಹುಡುಗಿ ಮತ್ತೆ ಸಿಕ್ಕಿದ್ದಾಳೆ. ನಮ್ ಕಣ್ಮುಂದೆನೇ ಇದ್ದಾಳೆ. ನಮ್ ಕೆಲ್ಸ ಕೂಡ ಪೂರ್ತಿ ಆಗಿಲ್ಲ. ನೀನ್ ಎಷ್ಟು ಕೊಡ್ತೀಯ ಹೇಳು? ಗಂಗಾ ಇನ್ನೂ ಇಲ್ಲೇ ಇದ್ದಾಳ? ಅವಳಿಗಿನ್ನೂ ಆಸೆ ಸಾಯ್ಲಿಲ್ವಾ? ಮೊನ್ನೆ 10 ಕೊಡ್ತೀನಿ ಅನ್ನಲ್ಲ, ಈಗ 20 ಕೊಡ್ತೀನಿ. ಏನ್ ಮಾಡ್ತಿರೋ ನಿಮ್ಮಿಷ್ಟ. ಅವಳು ಮತ್ತೆ ಈ ಊರಲ್ಲಿ ಕಾಣಿಸ್ಬಾರ್ದು. ಓಕೆ, 20 ಕೊಡ್ತಾರಂತೆ. ಒಬ್ಬೊಬ್ರಿಗೆ 5,000 ರೂಪಾಯಿ ಬರುತ್ತೆ. ಆದ್ಮೇಲೆ ಎಷ್ಟು ಸಮಯ ಆದ್ರೂ ಪರವಾಗಿಲ್ಲ, ಸೇರಿ ಹಂಚ್ಕೊಳ್ಳೋಣ. ಮತ್ತೆ ಆಗ್ತಾಡ, ಹೋಗೋಳನ್ನ ಕರ್ಕೊಂಡ್ ಬನ್ನಿ. ನಾವು ಹೋದ್ರೆ ಕಂಡಿಡ್ದು ಬಿಡ್ತಾಳೆ. ನೀನು ಹೋಗಿ ನೈಸಾಗಿ ಮಾತಾಡಿ ಕರ್ಕೊಂಡ್ ಬಾ. ಏನ್ ಸರ್, ಲಿಫ್ಟ್ ಬೇಕಾ? ಹೌದು ಸರ್, ಕೊಡ್ತೀರಾ? ಎಲ್ಲಿ ಹೋಗ್ಬೇಕು? ಮಂಗಳೂರು. ನಾನು ಅಲ್ಲೇ ಹೋಗ್ಬೇಕು, ಬನ್ನಿ. ನೀವು ದೇವರು ಸ್ವಾಮಿ. ನಮ್ಮ ಅಗತ್ಯಕ್ಕೆ ಸರಿಯಾಗಿ ಲಿಫ್ಟ್ ಕೊಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಕಾಲಿಗೆ ಬಿದ್ದು 100 ನಮಸ್ಕಾರ ಹಾಕಿದ್ರು ಸಾಲದು. ಬಾ ಗಂಗಾ, ಬಾ.
ಏಯ್ ಏನಿದು ಶೇರ್ ಆಟೋ ಹತ್ಬಿಟ್ರಲ್ಲ ಅವ್ರೇನೋ ಪಾಪ ಲಿಫ್ಟ್ ಕೊಡ್ತೀನಿ ಅಂದ್ರು. ನಾವು ಕೂಡ ಲಿಫ್ಟ್ ಕೊಡಕ್ಕೆ ಬಂದಿದ್ದೀವಿ. ಚಿಕ್ಕಪ್ಪ ಅವತ್ತು ನನ್ನ ಕಿಡ್ನಾಪ್ ಮಾಡಿದ ರಾಣಿ ಜನರು ಇವ್ರೆ. ಅಯ್ಯೋ ಹೋಗ್ಬಿಡೋಣ ಬಾ ಚಿಕ್ಕಪ್ಪ. ಏಯ್ ಎಲ್ಗೆ? ನಿಮ್ ಗಾಡಿಲಿ ಬರಲ್ಲ, ಬೇರೆ ಗಾಡಿಲಿ ಹೋಗ್ತೀವಿ. ನಡಿ ಚಿಕ್ಕಪ್ಪ. ಬರೋ ತನಕ ನಿಮ್ಮಿಷ್ಟ ಅಷ್ಟೇ, ಹೋಗೋದು ನಿಮ್ ಕೈಲಿ ಇಲ್ಲ. ಅವತ್ತೇನೋ ಹೇಗೋ ಎಸ್ಕೇಪ್ ಆಗ್ಬಿಟ್ಟೆ, ಇವತ್ತು 4 ಜನ ಸೇರಿ ನಿನ್ನ. ಏಯ್ ಏನ್ ಮಾತಾಡ್ತೀಯೋ? ಜಾಸ್ತಿ ಮಾತಾಡಿದ್ರೆ ಇವಳು ಕತ್ ಕುಯ್ದು ಬಿಡ್ತೀನಿ. ನಮ್ ಗಂಗೆಗೆ ಏನು ಮಾಡ್ಬೇಡ್ವೋ? ಏನ್ ಮಾಡಬಾರ್ದು ಅಂದ್ರೆ ನಾನ್ ಹೇಳ್ದಾಗೆ ನೀನ್ ಕೇಳ್ಬೇಕು, ಇಲ್ದಿದ್ರೆ ಅವಳ ಜೊತೆ ನೀನು ಸಾಯ್ತೀಯ. ನಮ್ ಕೆಲ್ಸ ಆಗೋವರೆಗೂ ವೇಟ್ ಮಾಡು, ಆಮೇಲೆ ಅವಳನ್ನ ಮನೆ ಕರ್ಕೊಂಡು ಹೋಗು ಅಷ್ಟೇ. ಸರ್ ಚಿಕ್ಕ ಹುಡುಗಿ, ಇವಳು ತಾಯಿ ಕಷ್ಟದಲ್ಲಿದ್ದಾಳೆ, ದಯವಿಟ್ಟು ಬಿಟ್ಬಿಡಿ ಸರ್. ಬಿಡಕಲ್ವ ಕರ್ಕೊಂಡ್ ಬಂದಿರೋದು, ಇವತ್ತು ಇವಳನ್ನ ಯಾರು ಕಾಪಾಡ್ತಾರೆ ನೋಡ್ತೀವಿ. ನಿಮಗ್ ಕೈ ಮುಗಿತೀನಿ. ನಮ್ಮಮ್ಮ ಆಸ್ಪತ್ರೆಲಿದ್ದಾಳೆ, ಸಾವು ಬದುಕಿನ ಮಧ್ಯೆ ಇದ್ದಾಳೆ. ಬೇಗ ಆಪರೇಷನ್ ಮಾಡದೇ ಇದ್ರೆ ಸತ್ತು ಹೋಗ್ತಾಳೆ. ಆಪರೇಷನ್ ದುಡ್ಡು ತರಕ್ಕೋಸ್ಕರ ಮಂಗಳೂರಿಗೆ ಹೋಗ್ತಾ ಇದೀವಿ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ. ನೀನ್ ಬಿಟ್ರೆ ನಿನಗ್ ದುಡ್ಡು ಸಿಗುತ್ತೆ, ನಿನ್ ಬಿಟ್ಟಿಲ್ಲ ಅಂದ್ರೆ ನಮಗ್ ದುಡ್ಡು ಸಿಗುತ್ತೆ. ನಿನಗೇನಾದ್ರೂ ಮಾಡಿದ್ರೆ ನಮ್ಮ ರಾಣಿ 20,000 ಕೊಡ್ತಾರಂತೆ. ರಾಣಿ ಹತ್ರ ನನ್ನ ದುಡ್ಡು ₹1,00,000 ಇದೆ. ಬೇಕಾದ್ರೆ ಆ ದುಡ್ಡನ್ನೇ ಬಿಟ್ಬಿಡ್ತೀನಿ. ₹1 ಕೂಡ ನಂಗೆ ಬೇಡ. ನಮ್ಮನ್ನ ಬಿಟ್ಬಿಡಿ. ನೀನ್ ದುಡ್ಡು ಕೇಳಲಿಲ್ಲ ಅಂದ್ರೆ ರಾಣಿಗ್ ಲಾಭ, ನಮ್ಗೇನು? ನಮ್ ಗಂಗೆಗೆ ಏನು ಮಾಡಬೇಡಿ. ಏಯ್ ಎಕ್ಸ್ಟ್ರಾ ಮಾತಾಡಬೇಡ. ನೀನ್ ಕೈ ಮುಗಿದ್ರು ಕಾಲಿಗೆ ಬಿದ್ರು ಇವಳನ್ನ ನಾವು ಬಿಡೋಕ್ಕಾಗೋದಿಲ್ಲ. ಕೆಲಸ ಮುಗಿಯೋವರೆಗೂ ಕಾಮಾಗಿದ್ರೆ ಜೀವಂತವಾಗಿರ್ತೀರಾ. ಆಗಲ್ಲ ಅಂತ ಗಲಾಟೆ ಮಾಡಿದ್ರೆ, ನೀನ್ ಕೂಗಿದ್ರೆ ಅವಳನ್ನ, ಅವಳು ಕೂಗಿದ್ರೆ ನಿನ್ನ ಕತ್ತರ್ಸಾಕ್ತೀವಿ. ಟೈಮ್ ವೇಸ್ಟ್ ಮಾಡಬೇಡ, ಗಾಡಿ ತೆಗಿಯೋ. ಚಿಕ್ಕಪ್ಪ ನಾಣಿ, ಸರ್, ವೈ ಆರ್ ಯು ವೇಸ್ಟ್ ಆಫ್ ಮೈ ಟೈಮ್? ಅರ್ಜೆಂಟ್ ಆಗಿ ಟ್ರಾವೆಲ್ಸ್ಗೆ ಫೋನ್ ಮಾಡಿ ಗಾಡಿ ಕರ್ಸು. ಸಿಟಿಯಿಂದ ಕಾರ್ ಬರಬೇಕು ಅಂದ್ರೆ ಟೈಮ್ ಆಗುತ್ತೆ ಸರ್. ಅದ್ರ ಬದಲು ದಾರಿಲಿ ಬರೋ ಗಾಡಿ ನಿಲ್ಸಿ ಅವ್ರ ಹತ್ರ ಜಾಕಿ ತಗೊಂಡು ಟೈರ್ ಚೇಂಜ್ ಮಾಡಿಸ್ಕೊಂಡು ಹೋದ್ರೆ ಒಳ್ಳೇದು ಸರ್. ಡೂ ಇಟ್ ಫಾಸ್ಟ್. ಓಕೆ ಸರ್. ಈ ಸರಿ ಬರೋ ಗಾಡಿನ ಏನಾದ್ರೂ ಮಾಡಿ ನಿಲ್ಲಿಸ್ಲೇಬೇಕು. ಜೈ ಮೀನಾಕ್ಷಿ. ಏನಾದ್ರೂ ಸರಿ, ಕಾರ್ ಟೈರಿಗೆ ಸಿಗಾಕೊಂಡ್ರು ಪರವಾಗಿಲ್ಲ, ಈ ಗಾಡಿ ನಿಲ್ಲಿಸ್ಲೇಬೇಕು. ಇಲ್ಲ ಅಂದ್ರೆ ಬಾಸ್ ಮುಂದೆ ನನ್ನ ಮರ್ಯಾದೆ, ಕೆಲಸ ಎರಡೂ ಹೋಗಾಗಿದೆ. ಕಮಾನ್. ಒಂದು ಕೊಟ್ಟರೆ ನಾನು 2 ಕೊಡ್ತೀನಿ. ರಿವೆಂಜ್ ರಿವೆಂಜ್. ಒಂದು ಕೊಟ್ಟರೆ 2 ಕೊಡ್ತೀನಿ, ನಾನು ಬಿಡೋದಿಲ್ಲ. ರಿವೆಂಜ್ ರಿವೆಂಜ್. ಒಂದು ಕೊಟ್ಟರೆ 2 ಕೊಡ್ತೀನಿ, ನಾನು ಬಿಡೋದಿಲ್ಲ. ರಿವೆಂಜ್ ರಿವೆಂಜ್. ಒಂದು ಕೊಟ್ಟರೆ 2 ಕೊಡ್ತೀನಿ, ನಾನು ಬಿಡೋದಿಲ್ಲ. ರಿವೆಂಜ್ ರಿವೆಂಜ್. ಮೀನಾಕ್ಷಿ. ಏಯ್ ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ? ಇಲ್ಲ ಸರ್, ನಮ್ಮ ಬಾಸಿಗೆ ಹೇಳಿ ಬಂದಿದ್ದೀನಿ. ಏನಂತ? ಹೇಗಾದ್ರೂ ಸರಿ ನಿಮ್ಮನ್ನ ನಿಲ್ಲಿಸ್ತೀನಿ ಅಂತ. ಏನಕ್ಕೆ? ನಾವು ಕೂಡ ಲಿಫ್ಟ್ ಕೊಡಕ್ಕೆ ಬಂದಿದ್ದೀವಿ. ಇಲ್ಲ, ಜಾಕಿ ಬೇಕು. ನಮ್ಮ ಕಾರ್ ಟೈರು ಪಂಚರ್ ಆಗಿದೆ. ನಮ್ಗೆ ಟೈಮ್ ಇಲ್ಲ. ನಮ್ಮ ಹತ್ರ ಜಾಕಿ ಇಲ್ಲ. ಆಗಲ್ಲ, ನಾವು ಅರ್ಜೆಂಟ್ ಆಗಿ ಹೋಗ್ಬೇಕು. ನಾವು ಅರ್ಜೆಂಟ್ ಆಗಿ ಹೋಗ್ಬೇಕು. ಅದಕ್ಕೆ ಅಲ್ವಾ ನಾನು ಪ್ರಾಣ ಲೆಕ್ಕಿಸದೆ ನಿಮ್ ಗಾಡಿ ನಿಲ್ಸಿದ್ದು. ಕಾರ್ನಲ್ಲಿ ನಮ್ಮ ಬಾಸ್ ವೈಟಿಂಗ್. ನನ್ನ ಮೇಲೆ ತುಂಬಾ ಕೋಪ. ನೀವು ಜಾಕಿ ಕೊಟ್ರೆ 5 ನಿಮಿಷದಲ್ಲಿ ಟೈರ್ ಚೇಂಜ್ ಮಾಡಿ ನಿಮಗೆ ಕೊಡ್ತೀವಿ. ಆಗಲ್ಲ ಅಂತ ಹೇಳ್ತಿದೀವಲ್ಲ. ಆಗಲ್ವಾ? ಏಯ್ ಅವನ ಹತ್ರ ಜಗಳ ಯಾಕೋ, ಜಾಕ್ ಕೊಟ್ಬಿಡು. ಏನ್ ಚಿಕ್ಕಪ್ಪ ಹೀಗ್ ಸಿಕ್ಕಾಕೊಂಡ್ವಿ? ಅಲ್ಲಿ ಅಮ್ಮನ ಆಪರೇಷನ್, ಇಲ್ಲಿ ನಾವ್ ಹೀಗೆ. ಚಿಂತೆ ಮಾಡಬೇಡ ಗಂಗಾ, ನೀನ್ ನಂಬ್ಕೊಂಡಿರೋ ಆ ದೇವ್ರು
ಏನಾದ್ರೂ ದಾರಿ ತೋರಿಸ್ತಾನೆ. ತೋರಿಸ್ಬಿಟ್ಟ ಚಿಕ್ಕಪ್ಪ. ಏನು? ಅಲ್ಲಿ ನೋಡು. ಯಾರವನು? ದೇವಿಪುರದ ಮದ್ವೆ ಹುಡುಗನ ಜೊತೆ ಇರ್ತಾನೆ ಇವನು. ನಿನಗೆ ಚೆನ್ನಾಗಿ ಗೊತ್ತಾ? ಗೊತ್ತು. ಇವನಿದ್ದಾನೆ ಅಂದ್ರೆ ಅಯ್ಯಪ್ಪನೂ ಇಲ್ಲೇ ಇರ್ತಾನೆ. ಅವ್ನ ನಿಶ್ಚಿತಾರ್ಥಕ್ಕೆ ಹೂ ಕಟ್ಟಿದ್ದು ನಾನೇ. ಒಂದೆರಡು ಸಲ ಕೂಡ ಅವ್ನ ಕಾರ್ ಕೂಡ ಹತ್ತಿದ್ದೀನಿ. ಒಂದ್ಸಲ ಅವ್ನ ಮನೆಗೂ ಹೋಗಿದ್ದೀನಿ. ಹಾಗಾದ್ರೆ ಮತ್ತೇನು ಸಹಾಯ ಕೇಳೋಣ. ಆದ್ರೆ ಹೇಗ್ ಚಿಕ್ಕಪ್ಪ? ಹೇಳ್ತೀನಿರು. ಒಂದ್ಸಲ ಕೆಳಗಿಳಿತೀರಾ? ಯಾಕೆ? ಇದಕ್ಕೆ ಆಗಲ್ಲ, ಕುತ್ಕೋ. ಅರ್ಜೆಂಟು. ಆದ್ರೂ ಸರಿ. ಅರ್ಥ ಮಾಡ್ಕೊಳ್ಳಿ ಸರ್, ಪ್ರಾಬ್ಲಮ್. ಪ್ರಾಣ ಹೋಗುತ್ತೆ. ಮಂಜುನಾಥ್ ಸ್ವಾಮಿ, ಏನಾದ್ರೂ ಒಂದ್ ದಾರಿ ತೋರ್ಸು. ಚಿಕ್ಕಪ್ಪ, ಈ ಟೈಮಲ್ಲೂ ಬಿಕ್ಲಿಕ್ಕೆನಾ ಗಂಗಾ? ನಿಜವಾಗ್ಲೂ ಬರ್ತಿಲ್ಲ ಚಿಕ್ಕಪ್ಪ. ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ಅವ್ರ ಹತ್ರ ಹೋಗಿ ನೀರ್ ತಗೊಂಡ್ ಬಾ. ಅರ್ಥ ಆಯ್ತು. ನಮ್ ಹುಡುಗಿಗೆ ನೀರ್ ಬೇಕು ಸರ್, ನೀರ್ ಬೇಕು. ಡೋರ್ ತೆಗೀರಿ. ಅದಕ್ಕೆ ಏನ್ ಮಾಡುವಂತೀಯ? ಗಾಡಿಲಿ ನೀರಿಲ್ಲ. ಅವ್ರ ಹತ್ರ ಇದೆ ಸರ್, ಕೇಳಿ ತಗೊಂಡ್ ಬರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಅವ್ನಿಗೆ ಹೇಳೋಣ ಅಂತನಾ? ಸರ್, ತುಂಬಾ ಹೊತ್ತಾದ್ರೆ ಸತ್ತು ಹೋಗ್ತಾಳೆ ಸರ್. ಏಯ್, ನಮ್ಮ ಹುಡುಗಿಗೆ ಬಿಕ್ಲಿಕ್ಕೆ ಬರ್ತಿದೆ ಸರ್. ನೀರ್ ಬೇಕು ಅಂದ್ರೆ ನಿಮ್ ಫ್ರೆಂಡ್ ಆಗಲ್ಲ ಅಂತಾರೆ. ಜಾಸ್ತಿ ಆದ್ರೆ ಸತ್ತು ಹೋಗ್ತಾಳೆ ಸರ್. ಏಯ್, ಅವಳು ಸತ್ತೋಗ್ಬಿಟ್ಲು ಅಂದ್ರೆ ನಮ್ ಕೆಲಸ ನಡೆಯಲ್ಲ. ಹೋಗ್ ನೀರ್ ತಗೋಬಾ. ಸರ್, ಇವ್ರು ಹೋದ್ರೆ ಡೌಟ್ ಬರುತ್ತೆ ಸರ್. ನಾನು ಹೋಗಿ ತಗೊಂಡ್ ಬರ್ತೀನಿ ಸರ್. ಏಯ್, ನೀನು ಜೊತೆಲಿ ಹೋಗೋ. ನೀರ್ ತರ್ತೀನಿ ಗಂಗಾ. ನಮಸ್ತೆ ಸರ್, ನಾನು ನಮ್ಮ ಹುಡುಗಿ. ಏಯ್ ಸುಮ್ನಿರೋ. ನೀ ಸುಮ್ನಿರೋ. ಬಂದಿರೋ ವಿಷಯ ಹೇಳೋ ಸಾಕು. ಸರ್, ಕುಡಿಯಕ್ ನೀರ್ ಬೇಕು. ನಮ್ಮ ಹುಡುಗಿ ಕಷ್ಟ ಆಗ್ತಿದೆ. ಅವಳಿಗೆ ಬಿಕ್ಕಳಿಕೆ ಬರ್ತಿದೆ ಸರ್. ಬಿಕ್ಕಳಿಕೆ ಸರ್. ಸರ್, ಅಪಾಯದಲ್ಲಿದ್ದಾಳೆ ಸರ್. ಇರೋ ಸರ್, ಸ್ವಲ್ಪ ನೀರು ಕೊಡಿ ಸರ್. ಸರ್ ನೀವೇ ಹೇಗಾದ್ರೂ ಕಾಪಾಡಬೇಕು. ಇರೋ. ಸರ್, ನೀವೇ ಕಾಪಾಡಬೇಕು ಸರ್. ನಡಿ, ನಡಿಯಪ್ಪ. ಏನಾ ನಿಮ್ಮನ್ನ ಕಾಪಾಡಕ್ಕೆ ಹಿಂಟ್ ಕೊಡ್ತಿದ್ಯಾ? ಇಲ್ಲ ಸರ್. ಹಾಕ್ತೀನಿ ನೋಡು. ನಡಿ. ಗಂಗಾ, ನೀರು ಕುಡಿ. ತಗೋ. ಯಾಕೆ? ಬಿಕ್ಕಳಿಕೆ ನಿಂತೋಯ್ತು. ಕುಡಿ, ಇಲ್ದಿದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ಕುಡಿ. ಏನ್ ಚಿಕ್ಕಪ್ಪ, ಯಾರಿಗಾದ್ರೂ ನೀರ್ ಕುಡಿದ್ರೆ ಬಿಕ್ಕಳಿಕೆ ನಿಲ್ಲುತ್ತೆ. ನಂಗೆ ಯಾಕೆ ಶುರು ಆಯ್ತು? ಆಗ್ಲೇ ಸುಮ್ನೆ ನಾಟಕ ಮಾಡ್ದಿಯಲ್ಲ, ಅದಕ್ಕೆ ಈಗ ಬಂತು ಅನ್ಸುತ್ತೆ. ಅವ್ರಿಗೆ ವಿಷಯ ಹೇಗಾದ್ರೂ ಗೊತ್ತಾಗ್ಲಿ ಅಂತ ಮನ್ಸಲ್ಲಿ ಅನ್ಕೋ, ಗೊತ್ತಾಗ್ಬೋದು.
ದೊಡ್ಡದಾಯ್ತಲ್ಲ ನಾ ಕೊಡ್ತೀನಿ. ಆಗಲ್ಲ ಸರ್, ಬಾಟ್ಲು ಕೊಟ್ಟು ಥ್ಯಾಂಕ್ಸ್ ಹೇಳ್ಬೇಕು. ನೀನ್ಯಾಕೆ ನಾನು ಕೊಡ್ತೀನಿ. ಏಯ್ ಲೋ 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 ನಿಮ್ ಜಾಕಿ ನನ್ನ ಹತ್ರನೇ ಬಿಟ್ಟು ಹೋಗ್ತಿದ್ದೀರಲ್ಲೋ ಸರ್. ಸಮಥಿಂಗ್ ಇಸ್ ರಾಂಗ್ ನಣಿ. ಹೌದು ಸರ್, ಅವರು ಜಾಕಿ ಬಿಟ್ಟು ಹೋದ್ರು. ಶಟ್ ಅಪ್ ನಣಿ. ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಚೆಕ್ ಪೋಸ್ಟ್ ಗೆ ಫೋನ್ ಮಾಡಿ ಪೊಲೀಸಿಗೆ ಇನ್ಫಾರ್ಮ್ ಮಾಡು. ಯಾಕೆ ಸರ್, ನಾವೇ ಅವ್ರ ಹಿಂದೆ ಹೋಗ್ತೀವಲ್ಲ, ನಾವೇ ಜಾಕಿ ಕೊಡೋಣ. ಸ್ಟಾಪ್ ಇಟ್ ನಣಿ. ಸರ್, ಆ ಕಾರಲ್ಲಿರೋರು ಹುಡುಗಿನ ಕಿಡ್ನಾಪ್ ಮಾಡ್ತಿದ್ದಾರೆ. ಅಯ್ಯೋ ದೇವ್ರೆ, ಕಿಡ್ನಾಪ. ಇಮಿಡಿಯೇಟ್ ಆಗಿ ಹೈವೇ ಪೆಟ್ರೋಲ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡು. ವೆಹಿಕಲ್ ನಂಬರ್ KA9AX 9919. ರಿಂಗ್ ಆಗ್ತಿದೆ ಸರ್. ಹಲೋ, ಸಾರಿ, ನನಗೆ ಪಿಕಪ್ ಮಾಡೋದಂದ್ರೆ ಇಷ್ಟ, ನನ್ನನ್ನು ಬೇರೆ ಡ್ರಾಪ್ ಮಾಡೋದಂದ್ರೆ ನಂಗೆ ಇಷ್ಟ ಆಗಲ್ಲ. ವಾಟ್ ನಿತ್ಯಾ, ಸೈಲೆಂಟ್ ಆಗಿದ್ಯಲ್ಲ? ನಥಿಂಗ್ ಮಾಮ್. ಮಾಮ್, ಇಷ್ಟೊತ್ತಿಗೆ ಜೈ ಹೊರಟಿರ್ತಾನಲ್ವಾ? ನಮ್ ಹಿಂದೆನೆ ಬರ್ತಿರ್ತಾನಲ್ವಾ? ಛೇ, ಏನಾದ್ರೂ ಹೇಳಿ ಕನ್ವಿನ್ಸ್ ಮಾಡಿ ನಮ್ ಜೊತೆನೆ ಕರ್ಕೊಂಡ್ ಬರ್ಬೇಕಿತ್ತು. ಯಾಕೆ ಜೈ ಪಕ್ಕದಲ್ಲಿಲ್ದೇ ಇದ್ರೆ ಇರೋಕ್ಕಾಗ್ತಿಲ್ವಾ? ಅಭಿ, ಏನ್ ನಿತ್ಯಾ, ನಿನ್ಗೆ ನಿಜವಾಗ್ಲೂ ಬೋರ್ ಆಗ್ತಿದ್ಯಾ? ಹಾಗೇನಲ್ಲ. ಅರ್ಥ ಆಯ್ತು ಬಿಡು. ಮೊದಲು ಬಂದಿರೋ ಬಾಲಕ್ಕಿಂತ ಆಮೇಲೆ ಬಂದಿರೋ ಕೊಂಬೆ ಹೆಚ್ಚು ಅಂತ ಇಷ್ಟು ವರ್ಷ ನೀನ್ ಜೊತೆಗೆ ಬರ್ತಿರೋ ನಮ್ಮ ಕಂಪ್ನಿ ನಿನಗೆ ಬೋರ್ ಆಗ್ತಾ ಇದೆ. ಜಸ್ಟ್ 4 days ಜೊತೆಗಿದ್ದ ಜೈ ನಿನಗೆ ಹೆಚ್ಚಾಗ್ಬಿಟ್ಟ. ಇನ್ನು 10-20 ನಿಮಿಷ ಆಗಿಲ್ಲ, ಅವನ್ನೇ ಬಿಟ್ಟಿರೋಕ್ಕಾಗ್ತಿಲ್ಲ. ಮಾವ, ಜೈ ನನ್ ಮದ್ವೆ ಆಗ್ತಿರೋ ಹುಡ್ಗ. ಐ ಲವ್ ಹಿಮ್. ಅವನೇ ನನ್ ಪ್ರಪಂಚ. ಮತ್ತೆ ನಿನ್ ಪ್ರಪಂಚದಲ್ಲಿ ನಾನಿಲ್ವಾ ಬೇಬಿ? ವಾಟ್ ಮಾಮ್, ಮದ್ವೆಗ್ ಮುಂಚೆ ನನ್ಗೆಲ್ಲ ನೀನೆ, ಮದ್ವೆ ಆದ್ಮೇಲೆ ಹಸ್ಬೆಂಡೇ ಅಲ್ವಾ ಎಲ್ಲ. ನಿತ್ಯ ತುಂಬಾ ಚೇಂಜ್ ಆಗಿದ್ದಾಳಕ್ಕ. 5 ದಿನ ಅವ್ರನ್ನ ಅರ್ಥ ಮಾಡ್ಕೊಂತ ಕಳ್ಸಿದ್ರೆ 4 ದಿನಕ್ಕೆ ಪೂರ್ತಿಯಾಗಿ ಆ ಮನೆ ಹುಡುಗಿನೇ ಆಗಿದ್ದಾಳೆ. ಜೈ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾನೆ. ತಪ್ಪೇನಿದೆ? ನಾನು ಹೀಗಿರ್ಲಿ ಅಂತಾನೆ ಅಲ್ವಾ ನನ್ನ ಅಲ್ಲಿ ಕಳ್ಸಿದ್ದು. ಏನ್ ಮಾಮ್? ಎಸ್ ಬೇಬಿ, ನೀನು ಜೈನ ತುಂಬಾ ಮಿಸ್ ಮಾಡ್ಕೋತಿದ್ಯಾ ಅಂತ ಆಯ್ತು. ತುಂಬಾ ನೆನಪಾಗ್ತಿದ್ದಾನೆ. ಇವತ್ತಿನ ನಂತರ ನೆನಪಾಗಲ್ಲ ಬಿಡು. ಮಾಮ್, ಐ ಮೀನ್, ಇವತ್ತು ನೀವಿಬ್ರು ಸೇರಿ ಅಲ್ಲಾಗೋ ಕೆಲ್ಸಕ್ಕೆ ಶಂಕುಸ್ಥಾಪನೆ ಮಾಡ್ತೀರಾ, ಗುಡಿಲಿ ಪೂಜೆ ಮಾಡ್ತೀರಾ. ಆಮೇಲೆ ಅಲ್ಲಿನ ಜನರಿಗೆ ನಿಮ್ಮನ್ನ ಪರಿಚಯ ಮಾಡಿಸ್ತೀನಿ. ಸ್ವಲ್ಪ ದಿನದಲ್ಲೇ ನಿಮ್ ಮದ್ವೆ ಆಗತ್ತೆ. ನೀನ್ ಜೈ ಪಕ್ಕದಲ್ಲೇ ಇರ್ತೀಯ. ವ್ಯಕ್ತಿನೇ ಜೊತೆಲಿದ್ದಾಗ ಮತ್ತೆ ನೆನ್ಪಾಗೋದು ಅನ್ನೋದಿರಲ್ವಲ್ಲ? ಎಸ್.